ಸಂಪುಟ ಪುನರ್ರಚನೆ ಸದ್ದು ಜೋರಾಗ್ತಿದ್ದಂತೆ ಮಂತ್ರಿಗಳು ಅಲರ್ಟ್ ಆಗಿದ್ದಾರೆ. ಡಿಸಿಎಂ ಏರ್ಪಡಿಸಿದ್ದ ಡಿನ್ನರ್ ಮೀಟಿಂಗ್ ನಲ್ಲಿ ಅಸಮಾಧಾನ ಸ್ಫೋಟವಾಗಿದೆ. ಔತಣಕೂಟದಲ್ಲಿ ಹೈಕಮಾಂಡ್ ವಿರುದ್ಧವೇ ಸಿಡಿದೆದ್ರ ಸಿದ್ದು ಸಂಪುಟದ ಸಚಿವರು. ಆ ಒಂದು ಕಂಡೀಷನ್ ಹೈಕಮಾಂಡ್ ನಡೆಗೆ ಸಚಿವರ ತೀವ್ರ ಆಕ್ರೋಶ ಹೊರಗಾಗ್ತಿದ್ದಾರೆ. ಸಿದ್ದು ಡಿಕೆಶಿಗೆ ಮಂತ್ರಿಗಳಿಂದ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಮಂತ್ರಿಗಳು. ಕೇವಲ 1 ವರ್ಷದಲ್ಲಿ ನಮ್ಮ ಮೌಲ್ಯಮಾಪನ ಹೇಗೆ ಮಾಡ್ತೀರಾ ಅಂತ ಸಿಎಂ ಡಿಸಿಎಂಗೆ ಕೇಳ್ತಿದ್ದಾರೆ. ಸರ್ಕಾರದ ಹನಿಮೂನ್ ಪೀರಿಯಡ್ ಇದ್ದಿದ್ದೇ 6 ತಿಂಗಳ. ಹೀಗಿರುವಾಗ 1 ವರ್ಷದಲ್ಲಿ ಹೇಗೆ ಕೆಲಸ ಮಾಡಲು ಸಾಧ್ಯವಾಗುತ್ತೆ ಅಂತ ಸಚಿವರು ಕೇಳ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಇಲಾಖೆಗಳಿಗೆ ಅನುದಾನ ಸರಿಯಾಗಿ ನೀಡಿಲ್ಲ. ಕ್ಷೇತ್ರಗಳಲ್ಲೂ ಅಸಮಾಧಾನ ಕೊರತೆಯಿಂದ ಅಭಿವೃದ್ಧಿ ಕೆಲಸ ಆಗ್ತಿರ್ಲಿಲ್ಲ. ಲೋಕಸಭಾ ಅಭ್ಯರ್ಥಿಗಳು ಸೋತ್ರೆ ನಮ್ಮನ್ನ ಹೇಗೆ ಹೊಣೆ ಮಾಡ್ತೀರಾ ಅಂತ ಸಚಿವರು ಕೇಳ್ತಿದ್ದಾರೆ. ಏನೋ ಇದಕ್ಕೆಲ್ಲ ನಮ್ಮ ತಲೆದಂಡ ಮಾಡೋದು ಎಷ್ಟು ಸರಿ ಹೇಳಿ ಅಂತ ಸಚಿವರು ಕೇಳ್ತಿದ್ದಾರೆ. ಡಿಸಿಎಂ ಔತಣಕೂಟದಲ್ಲಿ ಎಲ್ಲಾ ಸಚಿವರಿಂದ ಒಕ್ಕರಲ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಹೈಕಮಾಂಡ್ಗೂ ಮನವರಿಕೆ ಮಾಡಿಕೊಡುವಂತೆ ಸಿದ್ದು ಡಿಕೆಗೆ ಮನವಿಯನ್ನ ಮಾಡ್ತಿದ್ದಾರೆ. ಸಚಿವರ ಪ್ರಶ್ನೆಗೆ ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ಮೌನವಾಗಿದ್ದಾರೆ. ಇತ್ತೀಚೆಗಷ್ಟೇ ಡಿಸಿಎಂ ಡಿಕೆಶಿ ಅವರು ಎಲ್ಲ ಸಚಿವರಲ್ಲಿ ಎಲ್ಲ ಸರ್ಕಾರಿ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬಂದಿತ್ತು. ಸರ್ಕಾರಿ ಅಧಿಕಾರಿಗಳನ್ನ ಕೈಗೊಂಬೆಯಂತೆ ಆಡಿಸ್ತಿದ್ದಾರೆ ಡಿಸಿಎಂ ಡಿಕೆಶಿ ಎನ್ನುವಂತ ಆರೋಪದ ಬೆನ್ನಲ್ಲೇ ಇದೀಗ ಮತ್ತೆ ಸಂಪುಟದಲ್ಲೇ ಒಂದಿಷ್ಟು ಗೊಂದಲಗಳು ಎದ್ದೇಳ್ತಾ ಇದೆ. ಸಂಪುಟ ಪುನರ್ರಚನೆ ಸದ್ದು ಜೋರಾಗ್ತಿದ್ದಂತೆ ಮಂತ್ರಿಗಳು ಅಲರ್ಟ್ ಆಗಿದ್ದಾರೆ. ಡಿಸಿಎಂ ಏರ್ಪಡಿಸಿದ್ದ ಡಿನ್ನರ್ ಮೀಟಿಂಗ್ ನಲ್ಲಿ ಅಸಮಾಧಾನ ಸ್ಫೋಟಗೊಂಡಂತೆ ಕಾಣಿಸ್ತಾ ಇದೆ. ಡಿಸಿಎಂ ಡಿಕೆಶಿ ಅವರು ಔತಣಕೂಟವನ್ನ ಏರ್ಪಾಟ್ ಮಾಡಿದ್ರು. ಆದ್ರೆ ಇದೇ ಏರ್ಪಾಟ್ನಲ್ಲಿ ಒಂದಿಷ್ಟು ಅಸಮಾಧಾನ ಸ್ಫೋಟವಾಗಿದೆ. ಹಾಗಾದ್ರೆ ಔತಣಕೂಟದಲ್ಲಿ ಹೈಕಮಾಂಡ್ ವಿರುದ್ಧವೇ ಸಿಡಿದೆದ್ದಿದ್ದಾರೆ ಸಿದ್ದು ಸಂಪುಟದ ಸಚಿವರು. ಆದ್ರೆ ಅದೊಂದು ಕಂಡೀಷನ್ಗೆ, ಏನು ಕಂಡೀಷನ್? ಹೈಕಮಾಂಡ್ ನಡೆಗೆ ಸಚಿವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಸಿಎಂ ಹಾಗೂ ಡಿಸಿಎಂಗೆ ಮಂತ್ರಿಗಳು ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕೇವಲ 1 ವರ್ಷ ಅವಧಿಯಲ್ಲಿ ಹೇಗೆ ನಮ್ಮನ್ನ ಮೌಲ್ಯಮಾಪನೆ ಮಾಡ್ತೀರಾ ನೀವು? 1 ವರ್ಷದಲ್ಲಿ ನಮ್ಮ ಕೆಲಸವನ್ನ ಹೇಗೆ ಅಳಿಲಿಕ್ಕಾಗತ್ತೆ? ಯಾಕಂತಂದ್ರೆ ಹೀಗಾಗಿ 1 ವರ್ಷದಿಂದ ಕೆಲಸ ಮಾಡಲು ಸಾಧ್ಯವಾಗ್ತಿರ್ಲಿಲ್ಲ. ಗ್ಯಾರಂಟಿ ಯೋಜನೆಗಳಿಂದ ಇಲಾಖೆಗೆ ಅನುದಾನ ಕೂಡ ಸರಿಯಾಗಿ ಸಿಕ್ಕಿಲ್ಲ. ಹೀಗಾಗಿ ಕ್ಷೇತ್ರದಲ್ಲೂ ಅನುದಾನದ ಕೊರತೆಯಿಂದ ಅಭಿವೃದ್ಧಿ ಕೆಲಸಗಳು ಅಷ್ಟರ ಮಟ್ಟಿಗೆ ಆಗಿಲ್ಲ ಅಂತ ಮಂತ್ರಿಗಳೇ ಸಿಎಂ ಸಿದ್ದು ಹಾಗೂ ಡಿಕೆಶಿಗೆ ಹೇಳ್ತಿದ್ದಾರೆ. ಇನ್ನು ಲೋಕಸಭಾ ಅಭ್ಯರ್ಥಿಗಳ ಸೋತ್ರೆ ನಮ್ಮನ್ನ ಹೇಗೆ ಹೊಣೆ ಮಾಡ್ತೀರಾ? ಹೀಗಾಗಿ ಸಾಲು ಸಾಲು ಪ್ರಶ್ನೆಗಳನ್ನ ಮಂತ್ರಿಗಳು ಸಿಎಂ ಹಾಗೂ ಡಿಸಿಎಂಗೆ ಕೇಳ್ತಿದ್ದಾರೆ. ಇನ್ನು ಸಚಿವರ ಪ್ರಶ್ನೆಗೆ ಸಿಎಂ ಸಿದ್ದು ಹಾಗೂ ಡಿಸಿಎಂ ಡಿಕೆಶಿ ಮೌನವಾಗಿದ್ದಾರೆ. ಹೈಕಮಾಂಡ್ಗೂ ಮನವರಿಕೆ ಮಾಡಿಕೊಡುವಂತೆ ಸಿಎಂ ಸಿದ್ದು ಹಾಗೂ ಡಿಕೆಶಿಗೆ ಸಚಿವರು ಮನವಿಯನ್ನ ಮಾಡ್ತಿದ್ದಾರೆ.